ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಸರ್, ಬನ್ನಿ. ಹೌ ಆರ್ ಯು ಸರ್? ಐ ಆಮ್ ಫೈನ್ ಡಾಕ್ಟರ್. ಮೇ ಐ ನೋ ಯೋರ್ ನೇಮ್ ಪ್ಲೀಸ್? ಮೈ ನೇಮ್ ಇಸ್ ಅಶ್ವಥ್. ಓಕೆ, ಫುಲ್ ನೇಮ್? ಅಶ್ವತ್ಥಾಮ ಡಿ ಆಚಾರ್ಯ. ನಿಮ್ಮ ಏಜ್ ಎಷ್ಟು ಸರ್? ಏಜು 38 ಮೇಡಮ್. ಸ್ವಲ್ಪ ಜಾಸ್ತಿ ಥರ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲ, ನಿಜವಾದ ಏಜ್ 58, ಬಟ್ ಐ ವಾಂಟ್ ಟು ಬಿ ಯಂಗ್ ಆ್ಯಂಡ್ ಲುಕ್ 38. ಓ, ಇವಾಗ ಗೊತ್ತಾಗ್ತಾ ಇದೆ. ಸರಿ, ಹೇಳಿ ಸರ್, ಏನಕ್ಕೆ ಬಂದಿದ್ದೀರಾ? ನೀವೇನೋ ಅನೌನ್ಸ್ ಮಾಡಿದ್ರಲ್ಲ, ಅದೇನೋ ಮೆಟಾಸ್ಟಾಟಿಸ್ ಏನೋ ಒಂದು ಕಂಪನಿ ಜೊತೆ ಏನೋ ಲಾಂಜಿವಿಟಿ ಆ್ಯಂಟಿ ಏಜಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಲಾಂಜಿವಿಟಿ ಆ್ಯಂಟಿ ಏಜಿಂಗ್ ಅಂದರೆ ನೀವೇನು ಅನಿಸ್ತಾ ಇದ್ದೀರಾ? ನನಗೆ ಸ್ವಲ್ಪ ಯಂಗಾಗಿ ಕಾಣಬೇಕು ಆ ಥರ ಆಸೆ. ಬಟ್ ಅದನ್ನ ಬಗ್ಗೆ ಲಾಂಜಿವಿಟಿ ಆ್ಯಂಟಿ ಏಜಿಂಗ್ ಬಗ್ಗೆ ಕನ್ಫ್ಯೂಸ್ ಆಗಬೇಡಿ ಸರ್. ನೀವು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಟೀತ್ ಇಂಪ್ಲಾಂಟ್ ಹಾಕ್ಕೊಂಡ್ರೆ ಅದು ಆ್ಯಂಟಿ ಏಜಿಂಗ್ ಅಂತ ಇಲ್ಲ. ನೀವು ಹೇಗೆ ಫಂಕ್ಷನ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಟೇಕ್ 2 steps and you're already feeling breathless, then your health is giving you a sign. It's all about your chronological age on the paper can be different, but your biological functioning. And if you're able to do that properly, that is what is about anti-aging. ಓಕೆ ಓಕೆ. ಸರಿ, ಬ್ಲಡ್ ಟೆಸ್ಟ್ ಏನಾದರೂ ಮಾಡಿಸಿದ್ದೀರಾ? ಎಲ್ಲ ಮಾಡಿದ್ದೀನಿ ಮೇಡಮ್, ಎಲ್ಲ ನಾರ್ಮಲ್, ಎವ್ರಿಥಿಂಗ್ ಇಸ್ ಫೈನ್, ಎಲ್ಲ ವಿತಿನ್ ರೇಂಜ್. ಮೆಡಿಸಿನ್ಸ್ ಏನಾದರೂ ತಗೋತಾ ಇದ್ದೀರಾ? ಮೆಡಿಸಿನ್ಸ್ ಅಂತ ಎಲ್ಲ ಏನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದು BP-ಗೆ ಒಂದು ಮಾತ್ರೆ ತೊಗೊಳ್ತೀನಿ, ಶುಗರ್ಗೆ ಒಂದು ಮಾತ್ರೆ ತೊಗೊಳ್ತೀನಿ ಅಷ್ಟೇ. ಬೇರೆ ಏನು ಹೋಲ್ ಡೇ ಆಮೇಲೆ ಬೇರೆ ಏನು ತೊಗೊಳಲ್ಲ ನಾನು. ಸರ್, ಟ್ಯಾಬ್ಲೆಟ್ಸ್ ಇದ್ದಾಗ ನಾರ್ಮಲ್ ಬಂದರೆ ಅದನ್ನು ನಾವು ಮ್ಯಾನೇಜ್ಡ್ ಅಂತ ಹೇಳ್ತೀವಿ. ನೀವು ನಿಜವಾಗಿ ನಿಮ್ಮ ಗೋಲ್ ಏನಿದ್ರೆ ಅಂದರೆ ಮೆಡಿಸಿನ್ಸ್ ಇಲ್ಲದಾದ್ರೂ ನಿಮ್ಮ ಬಾಡಿ ಕಂಫರ್ಟಬಲ್ ಆಗಿ ಇರಬೇಕು, ಅದೇ ಇಂಪಾರ್ಟೆಂಟ್. ಅದಾಗುತ್ತಾ ಆ ಥರ? ಖಂಡಿತ ಆಗುತ್ತೆ ಸರ್. ನಿಮ್ಮ ಲೈಫ್ ಸ್ಟೈಲ್ಸ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತೀರಾ ಅಂದರೆ ಆಟೋಮ್ಯಾಟಿಕ್ಲಿ ನಿಮ್ಮ ಮೆಡಿಕೇಶನ್ಸ್ ಡೋಸೇಜ್ನ ಕಡಿಮೆ ಮಾಡಿ ಒಂದಿನ ಅದು ಇಲ್ಲದಾದ್ರೂ ಆಗ್ಬೋದು. ಓ, ಎಕ್ಸಲೆಂಟ್. ಬಟ್ ನಿಮ್ಮನ್ನ ನೋಡಿದರೆ ಸ್ವಲ್ಪ BMI ಜಾಸ್ತಿ ಇರೋ ಥರ ಕಾಣಿಸ್ತಾ ಇದೆ. ಅದೆಲ್ಲ ಪ್ರಾಸ್ಪರಿಟಿ ಸೈನ್ ಮೇಡಮ್. ಅದೆಲ್ಲ ಪ್ರಾಸ್ಪರಿಟಿ ಸೈನ್ ಇಲ್ಲ ಸರ್, ನಿಮ್ಮ ಹೆಲ್ತ್ ಕೊಡೋ ಒಂದು ವಾರ್ನಿಂಗ್ ಸೈನ್ ಅದು. ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಈ ಸೈನ್ಸ್ನೆಲ್ಲ ನೀವು ಈ ಒಂದು ಹೆಲ್ದಿಯಾದ ಲೈಫ್ನ ನೀವು ಫಾಲೋ ಮಾಡಬೇಕು ಅಂದರೆ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಫೆನ್ಸ್ ಅಂದರೆ ಏನು ಅಂತ ಗೊತ್ತಾ? ಅದೇ ಬೇಲಿಗಿಲಿ ಹಾಕ್ತೀವಲ್ಲ, ಬಿಲ್ಡಿಂಗ್ಗೆ ಕಾಂಪೌಂಡು ಹತ್ರ ಫೆನ್ಸಿಗಿನ್ಸ್ ಎಲ್ಲ ಹಾಕ್ತೀವಲ್ಲ. ಕರೆಕ್ಟ್ ಸರ್, ಅದೇ ಥರ. ಬಟ್ ಇದು ನಿಮ್ಮ ಹೆಲ್ತ್ ಸುತ್ತಮುತ್ತ ಒಂದು ಫೆನ್ಸ್ ಇರಬೇಕು. ಅದನ್ನ ನಾವು FENCE ಅಂತ ಹೇಳಲ್ಲ, FENS ಅಂತ ಹೇಳ್ತೀವಿ. F is for your functional health, E is for your emotional health, N for your nutritional health, and S for your spiritual health. ಸೊ ನಿಮ್ಮ ಲೈಫ್ ಸ್ಟೈಲ್ಸ್ ಬಗ್ಗೆ ನಾನು ಇವಾಗ ಸ್ವಲ್ಪ ಕ್ವೆಶ್ಚನ್ಸ್ ಕೇಳ್ತೀನಿ, ನಿಜ ಹೇಳಬೇಕು, ಆಯ್ತಾ? ಖಂಡಿತ ಖಂಡಿತ ಹೇಳ್ತೀನಿ ಡಾಕ್ಟ್ರೆ. ಸರಿ, ಫಿಸಿಕಲ್ ಆಕ್ಟಿವಿಟಿ ಅಂತ ಏನಾದರೂ? ಹಂಗಂದ್ರೆ ಏನು? ಸ್ಪೋರ್ಟ್ಸ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಯಾ ನಾನು ವೆರಿ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ನೆನ್ನೆನೂ ನಾನು ಇಂಡಿಯಾ ಆಫ್ಘಾನಿಸ್ತಾನ್ ಮ್ಯಾಚ್ ನೋಡ್ಕೊಂಡು ಕೂತಿದ್ದೆ. ಫುಲ್ IPL ಒಂದು ಮ್ಯಾಚು ಮಿಸ್ ಮಾಡಿಲ್ಲ, ಎಲ್ಲ ನೋಡಿದ್ದೀನಿ. ನೆನ್ನೆ ಅಷ್ಟೇ, ಎಲ್ಲ ಸ್ಕೋರ್, ಯಾರು ಸ್ಕೋರ್ ಎಷ್ಟು ಕೇಳಿ ನಾನು ಹೇಳ್ತೀನಿ ಯಾವಾಗ. ಇಲ್ಲ ಸರ್, ನೋಡೋದಿಲ್ಲ. ಏನಾದರೂ ಆಟ ಆಡ್ತೀರಾ? ಇಲ್ಲ ಸ್ಟ್ರೆಚಸ್ ಥರ? ಈ ವಯಸ್ಸಲ್ಲಿ ನಾನು ಎಲ್ಲಿ ಆಟ ಆಡೋಕೆ ಹೋಗ್ಲಿ ಮೇಡಮ್. ಸ್ಟ್ರೆಚಸ್ ನಾನು ಮಾಡ್ತಾ ಇದ್ದೆ ಟಿಲ್ ರೀಸೆಂಟ್ಲಿ. ಐ ವಾಸ್ ಡೂಯಿಂಗ್ ಲಾಟ್ ಆಫ್ ಸ್ಟ್ರೆಚಸ್. ಇವಾಗ ಬಿಟ್ಟಿದ್ದೀನಿ ಸ್ವಲ್ಪ. ಯಾಕೆ ಸರ್? ಅದು ಏನಾಯಿತು, ಕೋವಿಡ್ ಟೈಮಲ್ಲಿ ಅವ್ರ ಮೇಡ್ ಡಿಡ್ ನಾಟ್ ಕಮ್. ಸೊ ಜಾಡು ಪೋಚಾ ಅದು ಎಲ್ಲ ನಾನೇ ಮಾಡಬೇಕಾಯ್ತು. ಫುಲ್ ಸ್ಟ್ರೆಚಿಂಗ್ ಆಗ್ತಾಯಿತ್ತು ಅವಾಗ ತುಂಬ ಚೆನ್ನಾಗಿ. ಅವಾಗ ಆ್ಯಕ್ಚುಲಿ ನಂದು ಇದೆಲ್ಲ ಸ್ವಲ್ಪ ಪ್ರಾಸ್ಪರಿಟಿ ಕಡಿಮೆ ಆಗಿತ್ತು ಅವಾಗ. ಬಟ್ ಮತ್ತೆ ಕೋವಿಡ್ ರೀಸೆಂಟಾ ಸರ್? ಅದಾಗಿ 6 years ಆಯಿತು. ಬಟ್ ಅದು ಬಿಡೋಣ. ಬಟ್ ಇವಾಗ ಯಾಕೆ ಇನ್ನು ನೀವು ಅದನ್ನೆಲ್ಲ ಫಾಲೋ ಮಾಡಿದರೆ ನಿಮಗೆ ಚೇಂಜಸ್ ಆಯಿತು ಅಂತ ಹೇಳಿದ್ದೀರಲ್ವಾ? ಅದನ್ನು ಫಾಲೋ ಮಾಡಿದರೆ ನಿಮ್ಮ ಮೇಡ್ಗೇನು ಕೊಡೋ ಹಣ ಸ್ವಲ್ಪ ಕಡಿಮೆ ಮಾಡ್ಬೋದು, ನಿಮ್ಮ ಹೆಲ್ತ್ ಮೇಲೇನು ನೀವು ನೋಡಿರ್ಬೋದಲ್ವಾ? ಪಾಪ ಮೇಡ್ ಹೊಟ್ಟೆ ಮೇಲೆ ಹೊಡೆದು ನಾನು ಏನು ಸಾಧಿಸ್ದಂಗೆ ಆಗುತ್ತೆ ಮೇಡಮ್, ನೀವು ಈ ಥರ ಹೇಳ್ಬಿಟ್ರೆ. ಅದನ್ನ ಬಿಡಿ ಸರ್, ಬಟ್ ನಿಮ್ಮ ಫಂಕ್ಷನಲ್ ಹೆಲ್ತ್ ಮುಖ್ಯ ಅಲ್ವಾ? ನಿಮ್ಮ ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಒಂದು ಸ್ಟೆಪ್ ಹಾಕಬೇಕು. ಅದಾದರೆ ಸ್ವಲ್ಪ ವಾಕಿಂಗ್ ಆ ಥರ ಏನಾದರೂ ಮಾಡಿ. ನೀವು ನೋಡೋದು ಮಾತ್ರ ಬೇಡ, ನಡೆಯೋದು ಬೇಕಾಗುತ್ತೆ. ಯೋಚನೆ ಮಾತ್ರ ಮಾಡೋದು ಬೇಡ. ಯು ಹ್ಯಾವ್ ಟು ಸ್ಟಾರ್ಟ್ ಮೂವಿಂಗ್. ಓಕೆ ಓಕೆ. ಸರಿ,
ಇವಾಗ ನನಗೆ ಇಲ್ಲಿ ಒಂದು ಕನ್ಸಲ್ಟೇಷನ್ ಇಲ್ಲಿ ನೋಟಿಫಿಕೇಶನ್ ಬರ್ತಾ ಇದೆ, ನೀವು ಲಾಸ್ಟ್ ಟೈಮ್ ಕನ್ಸಲ್ಟೇಷನ್ ಬಂದ್ಬಿಟ್ಟು ಏನು ಪೇಮೆಂಟ್ ಮಾಡಿಲ್ಲ ಅಂತ. ಇಲ್ಲ, ಅದು ಲಾಸ್ಟ್ ಟೈಮ್ ಇದೇ ಥರ ಇನ್ನೊಬ್ರು ಡಾಕ್ಟ್ರ್ ಇದ್ರು. ಅವರು ಹಿಂಗೆ ಮಾಡಿ ಇದಾಗುತ್ತೆ, ಹಂಗೆ ಮಾಡಿ ಅದಾಗತ್ತೆ ಅಂತ ಏನೋ ಹೇಳ್ಬಿಟ್ರು. ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿಲ್ಲ, ಮೆಡಿಸಿನ್ ಕೊಟ್ಟಿಲ್ಲ, ಏನೂ ಇಲ್ಲ. ಸುಮ್ಮನೆ ಈ ಥರ ಮಾಡಿ ನಿಮ್ಮ ಕಿವಿ ಎಲ್ಲ ಬ್ಲಾಕ್ ಎಲ್ಲ ಹೋಗ್ಬಿಡುತ್ತೆ, ಈ ಥರ ಮಾಡಿ ನಿಮಗೆ ಇನ್ನೇನೋ ಆಗುತ್ತೆ ಎಲ್ಲ ಹೇಳ್ಬಿಟ್ರು. ಅದಕ್ಕೆಲ್ಲ ಯಾರು ದುಡ್ಡು ಕೊಡ್ತಾರೆ ಮೇಡಮ್? ಸರಿ, ಇದೆಲ್ಲ ಮಾಡಿದ್ದೀರಲ್ವಾ, ಹೆಲ್ಪ್ ಆಯ್ತಾ ಇಲ್ವಾ? ಅಯ್ಯೋ, ತುಂಬ ಹೆಲ್ಪ್ ಆಗ್ತಾ ಇದೆ. ಡೈಲಿ ನೋಡಿ ಕಿವಿ ಬ್ಲಾಕ್ ಅಂದರೆ ನಾನು ಅವ್ರು ಹೇಳಿದ ಮುದ್ರಾ ಮಾಡ್ತೀನಿ, 2 ನಿಮಿಷ ಟಕಾರ ಅಂತ ಕಿವಿ ಕೇಳ್ಸೋಕೆ ಶುರು ಆಗುತ್ತೆ ಕ್ಲೀನಾಗಿ. ಮತ್ತೆ ಯಾಕೆ ಪ್ರಿಸ್ಕ್ರಿಪ್ಷನ್ ಮೇಲೆ ಡಿಪೆಂಡ್ ಮಾಡ್ತಾ ಇದ್ದೀರಾ? ಹೆಲ್ತಿ ಆಗಬೇಕು ಅಂದರೆ ಆ ಪೇಪರ್ನಲ್ಲಿ ಏನಿದೆ ಅಂತ ಅಲ್ಲ, ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು. ಅದೇ ತುಂಬ ಇಂಪಾರ್ಟೆಂಟ್. ಡು ಯು ವಾಂಟ್ ಆ್ಯಡ್ ಇಯರ್ಸ್ ಟು ಯುವರ್ ಲೈಫ್ ಆರ್ ಡು ಯು ವಾಂಟ್ ಆ್ಯಡ್ ಲೈಫ್ ಟು ದ ಇಯರ್ಸ್ ದಟ್ ಇಸ್ ಲೆಫ್ಟ್? ದ ಚಾಯ್ಸ್ ಇಸ್ ಇನ್ ಯೋರ್ ಹ್ಯಾಂಡ್ ಟು ಮೇಕ್. ನಾನು ಮಾಡ್ಬಿಟ್ಟು ಹೋಗ್ತೀನಿ ಮೇಡಮ್, ಇಷ್ಟೆಲ್ಲ ಮರ್ಯಾದೆ ತೆಗಿಬೇಡಿ ಎಲ್ಲರ ಮುಂದೆ. ಸರಿ ಸರ್, ಇವಾಗ ವರ್ಕ್ ಇಲ್ಲಾದ್ರೆ ಏನಾದರೂ ಫ್ಯಾಮಿಲಿ ಸ್ಟ್ರೆಸ್ ಇದೆಯಾ? ವರ್ಕಲ್ಲಿ ಏನೋ ಜಾಲಿಯಾಗಿದ್ದೀನಿ ಮೇಡಮ್. ನಾನು ವರ್ಕಲ್ಲಿ ತುಂಬ ಆರಾಮ ಖುಷಿಯಾಗಿರ್ತೀನಿ. ಮನೆಯಲ್ಲೂ ಚೆನ್ನಾಗಿತ್ತು, ಮದುವೆ ಆಗಿ 25 ವರ್ಷ ಆಯಿತು. ಇವಾಗ ಸ್ವಲ್ಪ ಚೇಂಜಸ್ ನೋಡ್ತಾ ಇದ್ದೀನಿ ಮೇಡಮ್. ನಾನು ಏನೋ ಸ್ವಲ್ಪ ವೈಫು ಟೆಂಪರ್ ಹಾಟ್, ಯಾವಾಗಲೂ ಸಿಡಿ ಅಂತಾರೆ. ಟೆಂಪ್ರೇಚರು ಹಾಟು, ಯಾವಾಗ ನೋಡಿದ್ರು ಫ್ಯಾನ್ ಹಾಕು, AC ಹಾಕು, ಅದು ಹಾಕು, ತಲೆ ಎಲ್ಲ ಬಿಸಿ ಆಗಿಬಿಟ್ಟಿದೆ ನನಗೆ. ಮಗಳು ಬೇರೆ ಏನು ಹೇಳ್ತೀರಾ, ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾ, ಪಾರ್ಟಿ, ಅದು ಇದು. ಎಲ್ಲಿ ಹೋಗ್ತೀಯಮ್ಮ, ಏನು ಮಾಡ್ತೀಯಾ ಹೇಳ್ಬಾರ್ದ ಅಂದರೆ ಕೇಳೋಂಗಿಲ್ಲ. ತಲೆ ಎಲ್ಲ ಬಿಸಿ ಆಗಿಬಿಟ್ಟಿದೆ ನನಗೆ. ಇದು ನೀವು ಹೇಳಿರೋದು ಇಸ್ ಅ ವೆರಿ ಕಾಮನ್ ಸಿಂಪ್ಟಮ್ ದಟ್ ಹ್ಯಾಪನ್ಸ್ ಟು ವುಮೆನ್ ಡ್ಯೂರಿಂಗ್ ದೇರ್ ಮೆನೋಪಾಸ್. ಅಟ್ ದ ಸೇಮ್ ಟೈಮ್ ದಟ್ ಎನಿ ಟೀನ್ ಅಂಡರ್ಗೋ. ಬಟ್ ಈ ಟೈಮ್ನಲ್ಲಿ ನೀವೇನು ಮಾಡಬೇಕು ಗೊತ್ತಾ? ಎಷ್ಟು ನಮ್ಮಿಂದ ಸಪೋರ್ಟ್ ಮಾಡ್ಬೋದೋ ಅಷ್ಟು ಸಪೋರ್ಟ್ ಮಾಡಬೇಕು. ನಮ್ಮನ್ನ ಅದು ಹೇಗೆ ಡಿಸ್ಟರ್ಬ್ ಮಾಡೋದಿರಬೇಕು ಅಂತ ನೀವು ನೋಡಿ. ಏನ್ ಡಾಕ್ಟ್ರೆ, ಅವ್ರು ಮಾಡೋ ಟ್ಯಾಂಟ್ರಮ್ಸ್ ನಾನು ಸಪೋರ್ಟ್ ಮಾಡ್ಕೊಂಡು ಕೂತ್ಕೋಬೇಕಾ? ಇದು ಒಳ್ಳೆ ಚೆನ್ನಾಗಿದೆ ಅಲ್ಲ. ಯಾಕೆ ಅಂದರೆ ಈ ಸ್ಟ್ರೆಸ್ಸು ನಿಮ್ಮ ಹೆಲ್ತ್ ಮೇಲೇನೂ ಇದಾಗುತ್ತೆ ಅಲ್ವಾ? ಸೊ ಇಫ್ ಯು ಹ್ಯಾವ್ ಟು ಸಿ, ಇಟ್ಸ್ ಮೋರ್ ಲೈಕ್ ಅ ಪ್ರೆಷರ್ ಕುಕ್ಕರ್. ಟೈಮ್ನಲ್ಲಿ ಸ್ಟೀಮ್ ರಿಲೀಸ್ ಮಾಡಿಲ್ಲ ಅಂದರೆ ಬ್ಲಾಸ್ಟ್ ಆಗುತ್ತೆ ಅಲ್ವಾ? ಅದೇ ಥರ ನಿಮ್ಮ ಮೈಂಡು ನೀವು ಸ್ವಲ್ಪ ನಿಮ್ಗಾಗಿ, ಇಫ್ ಯು ವಾಂಟ್ ಟು ಡೂ ಸಮ್ ಯೋಗ, ವಾಂಟ್ ಟು ಡೂ ಸಮ್ ಪ್ರಾಣಾಯಾಮ, ಆ ಥರ ಏನಾದರೂ ನಿಮ್ಮ ಇಮೋಷ್ನಲ್ ಹೆಲ್ತ್ನ ಹೆಲ್ಪ್ ಮಾಡೋಕ್ಕೆ ಮಾಡ್ಬೋದು. ಓಕೆ. ಸೊ ಇದನ್ನು ಮಾಡೋಕ್ಕೆ ಅಂತ ವೆಯ್ಟ್ ಮಾಡಬೇಡಿ. ಎನಿವೇರ್ ಎನಿ ಟೈಮ್ ಯು ಕ್ಯಾನ್ ಡೂ ಆಲ್ ಆಫ್ ದೀಸ್ ಪ್ರಾಕ್ಟಿಸಸ್. ನಮ್ಮದು ಒಂದು ಇಂಟಗ್ರೇಟೆಡ್ ಅಪ್ರೋಚ್. ಸೊ ನಾವು ಅಲೋಪತಿ, ಆಯುರ್ವೇದ, ನ್ಯಾಚುರೋಪತಿ, ಸೈಕಾಲಜಿ ಸಪೋರ್ಟ್ ಕೂಡ ನಾವು ಕೊಡ್ತೀವಿ. ಅವ್ರಿಗೂ ಕರ್ಕೊಂಡು ಬರಲಾ? ಖಂಡಿತ, ನಿಮ್ಮ ವೈಫ್ನು ನೀವು ಕರ್ಕೊಂಡು ಬರ್ಬೋದು. ಆವಾಗ ಅವ್ರ ಟೆಂಪರ್ನು ಮತ್ತು ಟೆಂಪರೇಚರ್ನ ಕೂಡ ನಾವು ಕಡಿಮೆ ಮಾಡ್ಬೋದು. ಎಕ್ಸಲೆಂಟ್. ಓಕೆ. ಸರಿ, ಮೇನ್ ಥಿಂಗ್ ಬರೋಣ. ನಿಮ್ಮ ಊಟ ಎಲ್ಲ ಹೇಗಿದೆ? ಫಸ್ಟ್ ಕ್ಲಾಸ್ ಮೇಡಮ್. ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ಅದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸರ್. ಅದೇನೋ ದಿನಕ್ಕೆ 2 ಸಲ ನಾನು ಊಟ ಮಾಡೋದು. ಬೆಳಗ್ಗೆ ಗಟ್ಟಿ ಊಟ, ಸಾಯಂಕಾಲ ಊಟ ಅಷ್ಟೇ. ವೆರಿ ಗುಡ್. ಸೊ ಇನ್ ಬಿಟ್ವೀನಲ್ಲಿ ಏನು ತಿನ್ನಲ್ವಾ ನೀವು? ಇಲ್ಲ ಆಗಲ್ಲ. ಇನ್ ಬಿಟ್ವೀನ್ ನಾನು ಊಟ ಮಾಡಲ್ಲ. ಕಾಫಿ, ಆಮೇಲೆ ಬಿಸ್ಕೆಟು, ಆಮೇಲೆ ಯಾರೋ ಬರ್ತಾರೆ, ಮೀಟಿಂಗ್ ಇರುತ್ತೆ, ಅದು ಇದು ತಿಂತಾ ಇರ್ತೀವಿ, ಅದೆಲ್ಲ ಮಾಡ್ತೀನಿ. ಆದರೆ ಊಟ ಮಾಡಲ್ಲ ಮೇಡಮ್ ನಾನು. ಸರ್, ಇದನ್ನ ನಾವು ಫಾಸ್ಟಿಂಗ್ ಅಂತ ಹೇಳಲ್ಲ, ಫುಲ್ ಟೈಮ್ ಫೀಸ್ಟಿಂಗ್ ಅಂತ ಹೇಳ್ತೀವಿ. 2 ಮೀಲ್ಸ್ ಅಂತ ಹೇಳೋದು ಈಸಿ, ಬಟ್ ಅದನ್ನೇ ಫಾಲೋ ಮಾಡೋದೇ ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಕೌಂಟ್ ತಿಂತೀರಾ, ಏನು ಕಾಂಬಿನೇಷನ್ನಲ್ಲಿ ತಿಂತೀರಾ, ಆ ಡಯಟ್ ಬ್ಯಾಲೆನ್ಸ್ಡ್ ಆಗಿ ಇದೆಯಾ, ಯಾವ ಟೈಮಿಂಗ್ನಲ್ಲಿ ತಿಂತೀರಾ, ದ್ಯಾಟ್ ಫುಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಈಟಿಂಗ್ ರೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಅಮೌಂಟ್ ಆಫ್ ಟೈಮ್ ಆರ್ ದ ಕೌಂಟ್ಸ್ ಆಫ್ ಟೈಮ್ ದಟ್ ಯು ಆರ್ ಈಟಿಂಗ್. ಓಕೆ. ಸೊ ಸರ್, ಇವಾಗ ಫೆನ್ಸ್ ಅಸೆಸ್ಮೆಂಟಲ್ಲಿ ಲೆಟ್ಸ್ ಅಸೆಸ್ ಯುವರ್ ಸ್ಪಿರಿಚುವಲ್ ಹೆಲ್ತ್. ನಾನು ಚಿಕ್ಕವನಾಗಬೇಕಂತ ಬಂದಿದ್ದೀನಿ, ಹೆಂಗಾಗಿರ್ಬೇಕಂತ ನೀವು ನೋಡಿದ್ರೆ ನನಗೆ ಭಜನೆ ಮಾಡು, ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡು ಅಂದರೆ ಅದೆಲ್ಲ ಆಗಲ್ಲ ಮೇಡಮ್. ನನಗೆ ಸ್ಪಿರಿಚುಯಾಲಿಟಿ ಎಲ್ಲ ಮಾಡ್ಕೊಂಡು ಕೊಡೋಕೆ. ಸರ್, ನೀವು ಎಂಜಾಯ್ ಮಾಡ್ಬೋದು ಲೈಫ್ನ, ಬಟ್ ಈ ರೇಟ್ನಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದರೆ ಲೈಫ್ ನಿಮ್ಮನ್ನ ಫಸ್ಟ್ ಎಂಜಾಯ್ ಮಾಡುತ್ತೆ. So spirituality is not just about old age, it's about you wanting to do something that you love doing. It can be spending time with your family, having a nice conversation, you can go around, watch something that gives you happiness. Instead in that place, if you're going to be as a group, but you're sitting and talking, at the same time, don't sit and have your chips. Or sitting and talking about somebody else. That's not the point. It's about what makes your soul feel happier from within.
ಸೊ ಫ್ಯಾಮಿಲಿ ಕರ್ಕೊಂಡು ಒಂದು ರೆಸಾರ್ಟ್ ಹೋಗ್ಬಿಟ್ಟು ಒಂದು 4 ದಿನ ಆರಾಮಾಗಿ ಇರೋದು, ಚಿಪ್ಸ್ ಎಲ್ಲ ತಿನ್ನೋಂಗಿಲ್ಲ ಅಷ್ಟೇ. ಆರಾಮಾಗಿ ಇರ್ಬೋದು. okay. ಫೋನ್ ಎಲ್ಲದನ್ನ ಎಲ್ಲಿಯಾದ್ರೂ ಇಟ್ಬಿಟ್ಟು ನೀವು ಜಾಲಿಯಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ದಟ್ ಇಸ್ ಸ್ಪಿರಿಚುಯಾಲಿಟಿಯಾ? ಇಟ್ಸ್ ಅಬೌಟ್ ಡೂಯಿಂಗ್ ವಾಟ್ ಮೇಕ್ಸ್ ಯೋರ್ ಸೋಲ್ ಹ್ಯಾಪಿ. ಓಕೆ ಓಕೆ ಓಕೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಬಾಡಿಗೆ ಎಕ್ಸಸೈಸ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಮೈಂಡಿಗೆ ಸ್ವಲ್ಪ ಸ್ಟಿಲ್ನೆಸ್ಸು ಬೇಕಾಗುತ್ತೆ. ಸೊ ನಮ್ಮ ಫುಲ್ ಬಾಡಿಗೆ ಒಂದು ಫೆನ್ಸ್ ಹಾಕ್ಬಿಡ್ತೀರಾ ನೀವು ಇವಾಗ? ಖಂಡಿತ. ಏನು ರೋಗ ಬರ್ದೇ ಇರೋಂಗೆ ಒಂದು ಫೆನ್ಸ್. ನೀವು ಇದನ್ನೆಲ್ಲ ಫಾಲೋ ಮಾಡಬೇಕು. ಯಾಕೆಂದ್ರೆ ಲಾಂಗ್ಜಿವಿಟಿ ಇಸ್ ನಾಟ್ ಅ ಲಕ್, ಇಟ್ಸ್ ಅಬೌಟ್ ಯೋರ್ ಲೈಫ್ ಸ್ಟೈಲ್. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಯು ವಿಲ್ ಹ್ಯಾವ್ ಟು ಮೂವ್ ಯೋರ್ ಬಾಡಿ, ಯು ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್ ಯೋರ್ ಎಮೋಷನ್ಸ್, ಯು ವಿಲ್ ಹ್ಯಾವ್ ಟು ಈಟ್ ರೈಟ್ ಆ್ಯಂಡ್ ಸ್ಟೇ ಕನೆಕ್ಟೆಡ್ ಸ್ಪಿರಿಚುವಲಿ. ಸೊ ಇವಾಗ ನೀವೇನು ಹೇಳ್ತಾ ಇರೋದಂದ್ರೆ ನಿಮ್ಮದು ಮೆಡಿಕೇಶನ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಏನಿಲ್ಲ, ಎಲ್ಲ ನಾನೇ ಮಾಡಿಕೊಂಡು ನಾನೇ ಎಲ್ಲ ಮಾಡಿ ನಾನೇ ಹುಷಾರಾಗಿರ್ಬೇಕು. ಮತ್ತೆ ಯಾಕೆ ಕನ್ಸಲ್ಟೇಷನ್ ಕೊಡು ಅದು ಕೊಡು ಅಂತ ಕೇಳ್ತೀರಾ? ಅದಕ್ಕೆ ನಾನು ಇಷ್ಟೊತ್ತಿ ಮಾತಾಡ್ತಾ ಇದ್ದೀನಿ ಅಲ್ವಾ. ನೀವು ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಯು ಎಕ್ಸ್ಪೆಕ್ಟಿಂಗ್ ಅ ಪ್ರಿಸ್ಕ್ರಿಪ್ಷನ್ ಫ್ರಮ್ ಅ ಡಾಕ್ಟರ್, ಇಟ್ಸ್ ಅಬೌಟ್ ಯು ಸ್ಟ್ಯಾಂಡಿಂಗ್ ಅಪ್ ಫಾರ್ ಯೋರ್ ಓನ್ ಹೆಲ್ತ್. ನಾವು ನಿಮ್ಮ ಹತ್ರ ಇವಾಗ ಬಂದ್ಬಿಟ್ಟು ನಾಳೆಯಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬೋದು, ಬಟ್ ಯಾರು ಅದನ್ನ ಸ್ಟಾರ್ಟ್ ಮಾಡಬೇಕು? ನೀವೇ ಅಲ್ವಾ. ಇಫ್ ಯು ಡು ನಾಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯೋರ್ ಓನ್ ಹೆಲ್ತ್, nobody else will be able to help you through that. Okay, okay, understood. So if you want to live long or do you want to just exist long, end of the day it's your choice to make. Okay, so ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ನಾಳೆಯಿಂದಾನೇ ಮಾಡ್ಬಿಡ್ತೀನಿ ಮೇಡಮ್. ನಾಳೆ ಯಾಕೆ ಸರ್? ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು. ಟುಮಾರೋ ನೆವರ್ ಕಮ್ಸ್. ಓಕೆ, ಇವತ್ತಿಂದಾನೇ ವಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ, ಸಾಕಾ? ವೆರಿ ಗುಡ್. ಓಕೆ, ಎಲ್ಲ ಫಾಲೋ ಮಾಡ್ತೀರಾ ಅಲ್ವಾ? ಇಲ್ಲ ಏನಾದರೂ ಖಂಡಿತ ಖಂಡಿತ. ನಮ್ಮ ವೈಫ್ಗೆ ಕರ್ಕೊಂಡು ಬರ್ತೀನಿ, ಒಂದ್ಸಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ. ಯಾಕಂದರೆ ತುಂಬ ನೀವು ಏನೇನೋ ಆ ನ್ಯೂಟ್ರಿಷನ್ ಇದು ಅದು ಎಲ್ಲ ಹೇಳ್ಬಿಟ್ಟಿದ್ದೀರಾ, ಕನ್ಫ್ಯೂಸ್ ಆಗ್ತಾ ಇದೆ. ಶಿ ಈಸ್ ವೆರಿ ಸ್ಮಾರ್ಟ್. ಅವ್ರು ಬಂದರೆ ಅವರು ಎಲ್ಲ ಹೇಳ್ತಿ ಅವರು. Definitely sir, because we treat all age group from teenage to old age, and we truly believe that when you educate a woman, you educate the entire family. Oh, true, true. So the main thing, ಹೆಲ್ತ್ಗೆ ಶಾರ್ಟ್ಕಟ್ ಅಂತ ಏನೂ ಇಲ್ಲ, ರೈಟ್ ಪಾತ್ ಅಂತ ಒಂದಿದೆ. ದಟ್ ಪಾತ್ ಇಸ್ ವಾಟ್ ಇಸ್ ಫೆನ್ಸ್. ಸೊ ನಿಮ್ಮ ಫಾಲೋ ಅಪ್ ಕನ್ಸಲ್ಟೇಷನ್ನ ನಾವು 1 month ಆದಮೇಲೆ ಮಾಡೋಣ. ಅದುವರೆಗೂ ನಾನು ಹೇಳಿರೋ ಎಲ್ಲ ಪಾಯಿಂಟ್ಸ್ ನಿಮ್ಮ ಫಂಕ್ಷನಲ್, ಇಮೋಷನಲ್, ನ್ಯೂಟ್ರಿಷನಲ್ ಆ್ಯಂಡ್ ಸ್ಪಿರಿಚುವಲ್ ಹೆಲ್ತ್ನದು ನೀವು ಫಾಲೋ ಮಾಡಬೇಕು. ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಅಶ್ವತ್ಥಮ್ಮ ಅಂತ ಹೆಸರಿಟ್ಕೊಂಡು ಚಿರಂಜೀವಿಯಾಗಿ ಇರ್ಬೋದು. ಓಕೆ ಓಕೆ. ನಮ್ಮ ತಂದೆ ಹೆಸರು ದ್ರೋಣಾಚಾರ್ಯ ಮೇಡಮ್. ಇವಾಗ ಥ್ಯಾಂಕ್ ಯು ಸರ್. ಮೇಕ್ ಶೋರ್ ದಟ್ ಯು ಫಾಲೋ ಆಲ್ ಆಫ್ ದಿಸ್, ಆ್ಯಂಡ್ ಆಲ್ಸೋ ವೈಲ್ ಯು ಆರ್ ಗೋಯಿಂಗ್ ಸ್ವಲ್ಪ ರಿವ್ಯೂ ಕೊಟ್ಕೊಂಡು ಹೋಗಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಎರಡು ಕನ್ಸಲ್ಟೇಷನ್ದು ಪೇ ಮಾಡಿಬಿಟ್ಟು ರಿವ್ಯೂ ಕೊಟ್ಬಿಟ್ಟು ಹೋಗ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು.